ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಯನ್ನು ಪ್ರಾರಂಭಿಸುತ್ತಾ ಈ ದಿನದ ಒಂದು ತರಗತಿಯಲ್ಲಿ ನಿನ್ನೆಯ ಒಂದು ತರಗತಿಯಲ್ಲಿ ನಾವೇನು ಸ್ಟಡಿ ಮಾಡಿದ್ವಿ ಅದರ ಮುಂದುವರೆದ ಭಾಗವನ್ನು ಈ ದಿನದ ತರಗತಿಯಲ್ಲಿ ನಾವು ಮುಂದುವರಿಸೋಣ. ಸೊ ಇನ್ ದಿ ಪ್ರೀವಿಯಸ್ ಕ್ಲಾಸ್ ವಿ ಡಿಸ್ಕಸ್ಡ್ ಅಬೌಟ್ ದಿ density, population density. That means population size. Population size, that means the either it is increased or decreased. That is depends on the birth and death rate in a population. Now, population size, nothing but population density. We considered as population density. Population density represented by capital N. So capital N means population density, nothing but population size. Now population density measured by total number of individuals in a population. That is called density, population density. So in previous class I will give the example. I already gave the example. That is in Bharatpur wetland, lesser 10 number of cranes in Rajasthan. ಆ ರಾಜಸ್ಥಾನ್ ವೆಟ್ಲ್ಯಾಂಡ್ ಅಲ್ಲಿ ನಾವಲ್ಲಿ ನೋಡಿದಾಗ ಪಾಪ್ಯುಲೇಷನ್ ಸೈಜನ್ನು ನಾವು ಮೆಷರ್ ಮಾಡಬೇಕಾದ್ರೆ, ಡೆನ್ಸಿಟಿಯನ್ನು ನಾವು ಮೆಷರ್ ಮಾಡಬೇಕಾದ್ರೆ ಏನಾಗ್ತದೆ, ಅಲ್ಲಿ ಲೆಸ್ಸರ್ ಇದೆ. ಯಾವ ಸ್ಪೀಶೀಸ್ ಅದು? ಕ್ರೇನ್ಸ್ ಅಂತ ಹೇಳ್ತೀವಿ. ಅದು ಲೆಸ್ಸರ್ ದ್ಯಾನ್ 10 ಅಂತ ಹೇಳ್ತೇವೆ. 10ಕ್ಕಿಂತ ಕಡಿಮೆ ಇರುವಂಥದ್ದು. ದೆನ್ ಇನ್ನೊಂದು ಸ್ಪೀಶೀಸ್ ಅಲ್ಲಿ ಗ್ರೇಟರ್ ದ್ಯಾನ್ ಟೋಟಲ್ ನಂಬರ್ಸ್. ಸೊ ಪಾಪ್ಯುಲೇಷನ್ ಡೆನ್ಸಿಟಿ accurately measured by total number of individuals in a population. ಒಟ್ಟು ಪಾಪ್ಯುಲೇಷನ್ ಅಲ್ಲಿರ್ತಕ್ಕಂತಹ ಏನು ಇಂಡಿವಿಜುವಲ್ಸ್ ಇದೆ ಅವುಗಳ ಸಂಖ್ಯೆಯನ್ನು ನಾವು ಹೇಳಿ ಕ್ಯಾಲ್ಕುಲೇಟ್ ಮಾಡುವಂಥದ್ದನ್ನ ಡೆನ್ಸಿಟಿ ಅಂತ ಹೇಳ್ತೇವೆ. ಪಾಪ್ಯುಲೇಷನ್ ಸೈಜ್ ಅನ್ನೇ ನಾವು ಪಾಪ್ಯುಲೇಷನ್ ಡೆನ್ಸಿಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಅದನ್ನ ಎನ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಕ್ಯಾಪಿಟಲ್ ಎನ್ ನಥಿಂಗ್ ಬಟ್ ಪಾಪ್ಯುಲೇಷನ್ ಡೆನ್ಸಿಟಿ. ಬಟ್ certain cases population density may be measured by total number of biomass. ಅಲ್ಲಿ ಏನಾಗ್ತದೆ, ನಮಗೆ ಟೋಟಲ್ ನಂಬರ್ ಆಫ್ ಇಂಡಿವಿಜುವಲ್ಸ್ ಅನ್ನು ನಾವು ಮೆಷರ್ ಮಾಡಿದಾಗ ಡೆನ್ಸಿಟಿ ಸಿಗುವಂಥದ್ದು. ಆದರೆ ಕೆಲವು ಸಂದರ್ಭದಲ್ಲಿ ಏನಾಗ್ತದೆ, ಇನ್ ಸ್ಪೆಷಲ್ ಕೇಸಸ್ ಆರ್ ಇನ್ ಸರ್ಟಿನ್ ಕೇಸಸ್ density measured by total number, total of biomass in a given area, nothing but habitat. ಕೆಲವು ಸಂದರ್ಭದಲ್ಲಿ ಏನಾಗ್ತದೆ, ನಮಗೆ ಒಂದು ಪಾಪ್ಯುಲೇಷನ್ ಅಲ್ಲಿ ಇರುವಂತಹ ಏನು ಟೋಟಲ್ ನಂಬರ್ ಆಫ್ ಇಂಡಿವಿಜುವಲ್ಸ್ ಅನ್ನ ನಾವು ಅಕ್ಯುರೇಟ್ ಆಗಿ ನಾವಲ್ಲಿ ಕನ್ಸಿಡರ್ ಮಾಡ್ಲಿಕ್ಕೆ ಬರೋದಿಲ್ಲ, ಮೆಷರ್ ಮಾಡ್ಲಿಕ್ಕೆ ಬರೋದಿಲ್ಲ. ಅಂತ ಸಂದರ್ಭದಲ್ಲಿ ನಾವು ಆ ಟೋಟಲ್ ಬಯೋಮಾಸ್ ಅನ್ನ ಕನ್ಸಿಡರ್ ಮಾಡ್ತೇವೆ. ಸೊ ವಿ ಹ್ಯಾವ್ ಟು ಟೇಕನ್ ಇನ್ ಕನ್ಸಿಡರೇಷನ್ ಆಫ್ ಟೋಟಲ್ ಬಯೋಮಾಸ್ ಇನ್ ದಟ್ ಹ್ಯಾಬಿಟ್ಯಾಟ್. ಸೊ ದಟ್ ಈಸ್ ಆಲ್ಸೋ ಪಾಪ್ಯುಲೇಷನ್ ಡೆನ್ಸಿಟಿ ವಿ ಹ್ಯಾವ್ ಟು ಮೆಷರ್. ಆ ರೀತಿ ನಾವು ಮೆಷರ್ ಮಾಡುವಂಥದ್ದು. ನಾವು ಇನ್ ಟುಡೇಸ್ ಕ್ಲಾಸ್ ವಿ ಮೂವ್ ಆನ್ ಟು ದಿ ನೆಕ್ಸ್ಟ್ ಕಾನ್ಸೆಪ್ಟ್. ದಟ್ ಒನ್ ಈಸ್ ಪಾಪ್ಯುಲೇಷನ್ ಗ್ರೋತ್. ಇವತ್ತು ನಾವು ಪಾಪ್ಯುಲೇಷನ್ ಗ್ರೋತ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ. ನಾವು ಪಾಪ್ಯುಲೇಷನ್ ಗ್ರೋತ್, ವಾಟ್ ಈಸ್ ದ ಡೆಫಿನೇಷನ್ ಫಾರ್ ಪಾಪ್ಯುಲೇಷನ್ ಗ್ರೋತ್? ದಟ್ ಮೀನ್ಸ್ ಪಾಪ್ಯುಲೇಷನ್ growth means total number of individuals, that is increased number of total individuals in a population, what we will call the growth. ಒಂದು ಪಾಪ್ಯುಲೇಷನ್ ನಲ್ಲಿ ಇರುವಂತಹ ಏನು ನಂಬರ್ ಆಫ್ ಇಂಡಿವಿಜುವಲ್ಸ್ ಇದೆ ಇವುಗಳ ಸಂಖ್ಯೆ ಇನ್ಕ್ರೀಸ್ ಆದಾಗ ಏನಾಗ್ತದೆ, ಆಟೋಮೆಟಿಕಲಿ ದಟ್ ಪಾಪ್ಯುಲೇಷನ್ ಸೈಜ್ ಬಿಕಮ್ ಎಕ್ಸ್ಪ್ಯಾಂಡಿಂಗ್, ಹಿಗ್ಗುತ್ತೆ ಅದು. ಇದನ್ನು ನಾವೇನಂತ ಕರಿತೇವೆ? ಪಾಪ್ಯುಲೇಷನ್ ಗ್ರೋತ್ ಅಂತ ಹೇಳ್ತೀವಿ. ಹಾಗಾದ್ರೆ
ಯಾವ ರೀತಿ ನಾವು ಅದನ್ನು ಡಿಫೈನ್ ಮಾಡಬಹುದು ಅಂದಾಗ ಪಾಪ್ಯುಲೇಷನ್ ಗ್ರೋತ್ ನಥಿಂಗ್ ಬಟ್ increasing the number of individuals in a population. That is considered as population growth. ಒಂದು ಪಾಪ್ಯುಲೇಷನ್ ಅಲ್ಲಿ ಇರ್ತಕ್ಕಂತಹ ಇಂಡಿವಿಜುವಲ್ ಸಂಖ್ಯೆ ಏನಾಗ್ತದೆ, ನಾವು ಅಟ್ ಎ ಗಿವನ್ ಪೀರಿಯಡ್ ಆಫ್ ಟೈಮ್ ಅಂಡರ್ ಕನ್ಸಿಡರೇಷನ್ ನಾವು ಯಾವಾಗ ಕನ್ಸಿಡರ್ ಮಾಡ್ತೇವೋ ಆಗ ಒರಿಜಿನಲ್ ಟೋಟಲ್ಗಿಂತ ಹೆಚ್ಚಾಗಿದ್ದಾಗ ಏನಾಗ್ತದೆ, ಆ ಪಾಪ್ಯುಲೇಷನ್ನ ಸೈಜ್ ಏನಾಗ್ತದೆ, ಆಟೋಮೆಟಿಕಲಿ ಎಕ್ಸ್ಪ್ಯಾಂಡಿಂಗ್, ಹಿಗ್ಗುತ್ತೆ. ಆ ಹಿಗ್ಗುವಿಕೆಯನ್ನ ನಾವು ಏನಂತ ಕರಿತೇವೆ, ಇಲ್ಲಿ ಗ್ರೋತ್ ಅಂತ ಕನ್ಸಿಡರ್ ಮಾಡ್ತೇವೆ. ದಟ್ ಈಸ್ ನಥಿಂಗ್ ಬಟ್ ಪಾಪ್ಯುಲೇಷನ್ ಗ್ರೋತ್. ನೌ ದೇರ್ ಆರ್ 4 basic processes in the population growth. ನಾವು ಪಾಪ್ಯುಲೇಷನ್ ಗ್ರೋತ್ ಅಲ್ಲಿ 4 ಮುಖ್ಯವಾಗಿರ್ತಕ್ಕಂತಹ ಬೇಸಿಕ್ ತಳವಾಗಿರುವಂತಹ ಪ್ರಾಸೆಸ್ ಅನ್ನ ನಾವು ನೋಡ್ತೇವೆ ಎಲ್ಲಿ, ಪಾಪ್ಯುಲೇಷನ್ ಗ್ರೋತ್ ಅಲ್ಲಿ. ಹಾಗಾದ್ರೆ ಏನು ಈ ಪಾಪ್ಯುಲೇಷನ್ ಗ್ರೋತ್ ಅಲ್ಲಿ? Actually, all these 4 basic processes in population growth, that means that result in the fluctuation in the density of the population. ಈ ಏನು 4 ಬೇಸಿಕ್ ಪ್ರಾಸೆಸಸ್ ಇದೆ ಗ್ರೋತ್ ಅಲ್ಲಿ, ಅದೇನು ಕೊಡುತ್ತೆ ನಮಗೆ? ರಿಸಲ್ಟ್ ಇನ್ ದಿ ಫ್ಲಕ್ಚುಯೇಷನ್ ಇನ್ ದಿ ಡೆನ್ಸಿಟಿ ಆಫ್ ದಿ ಪಾಪ್ಯುಲೇಷನ್. ಆ ಪಾಪ್ಯುಲೇಷನ್ ಡೆನ್ಸಿಟಿನಲ್ಲಿ ಏನು ಮಾಡ್ತದೆ, ಫ್ಲಕ್ಚುಯೇಷನ್ ಆಗ್ತದೆ ಈ ಗ್ರೋತ್ ಅಂತಕ್ಕಂಥದ್ದು. ಹಾಗಿದ್ದಾಗ ವಾಟ್ ಆರ್ ದೋಸ್ 4 ಬೇಸಿಕ್ ಪ್ರಾಸೆಸಸ್ ಇನ್ ದಿ ಪಾಪ್ಯುಲೇಷನ್ ಗ್ರೋತ್? ಆ 4 ಏನು ತಳವಾಗಿರ್ತಕ್ಕಂತಹ ಆ ಪ್ರೊಸೆಸಸ್ ನಥಿಂಗ್ ಬಟ್ ಫ್ಯಾಕ್ಟರ್ಸ್. ನಾವು ಅದನ್ನ ಅಂಶಗಳು ಅಂತಲೂ ಕೂಡ ಕನ್ಸಿಡರ್ ಮಾಡಬಹುದು. ಈ 4 ಮುಖ್ಯ ಅಂಶಗಳು ಯಾವುದು ನಾವು ಪಾಪ್ಯುಲೇಷನ್ ಗ್ರೋತ್ ಅಲ್ಲಿ ಕನ್ಸಿಡರ್ ಮಾಡುವಂಥದ್ದು, ಆ ಫ್ಲಕ್ಚುಯೇಷನ್ ಆಗುವಂಥದ್ದು ಅಂದಾಗ, ಸೊ ನೇಮ್ಲಿ ದ 4 ಬೇಸಿಕ್ ಪ್ರಾಸೆಸಸ್, ನೇಮ್ಲಿ ಫಸ್ಟ್ ಒನ್ ಈಸ್ ನೆಟಾಲಿಟಿ. ನೆಟಾಲಿಟಿ ಅಂತ ಕರಿತೇವೆ. ಮೊದಲನೇದಾಗಿ ನಾವು ತಗೊಂಡಾಗ ನೆಟಾಲಿಟಿ. ಸೊ ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಕ್ಯಾಪಿಟಲ್ ಬಿ. ಇದನ್ನೇನಂತ ಕರಿತೇವೆ ನಾವು? ಕ್ಯಾಪಿಟಲ್ ಬಿ ಇಂದ ರೆಪ್ರೆಸೆಂಟ್ ಮಾಡ್ತೇವೆ, ಆರ್ ಇಂಡಿಕೇಟೆಡ್ ಬೈ ಕ್ಯಾಪಿಟಲ್ ಬಿ. ನೆಟಾಲಿಟಿ ಮೀನ್ಸ್ ಇನ್ the population density. So these are 4 basic processes or factors have we seen, okay, that result the fluctuation in the density of a population, ಈ 4 ಅಂಶಗಳು ಏನ್ ಮಾಡ್ತದೆ, ಫ್ಲಕ್ಚುಯೇಟ್ ಆಗ್ತದೆ. ಡೆನ್ಸಿಟಿನಲ್ಲಿ ಏನಾಗ್ತದೆ, ಆ ಸೈಜು ಫ್ಲಕ್ಚುಯೇಟ್ ಆಗ್ತಾ ಇರ್ತದೆ, ಅಯ್ಯೋ. ಹಾಗಿದ್ದಾಗ ಈ 4 ಬೇಸಿಕ್ ಫ್ಯಾಕ್ಟರ್ಸ್ ಯಾವ್ಯಾವುದು ಅಂದಾಗ, ಫಸ್ಟ್ ಒನ್ ಈಸ್ ನೆಟಾಲಿಟಿ. ನೆಟಾಲಿಟಿ ಡಿಟರ್ಮೈನ್ಡ್ ಬೈ ಕ್ಯಾಪಿಟಲ್ ಎನ್. ಇದನ್ನ ನಾವು ಕ್ಯಾಪಿಟಲ್ ಬಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತೇವೆ, ರೆಪ್ರೆಸೆಂಟ್ ಮಾಡ್ತೇವೆ. ನಾವು ವಾಟ್ ಈಸ್ ನೆಟಾಲಿಟಿ? ಸೊ ದಟ್ ರೆಫರ್ಸ್ ಟು ದಿ ನಂಬರ್ ಆಫ್ ಬರ್ಡ್ಸ್ in a given area of the time, as we consider. ನಾವು ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ಆ ಒಂದು ಹ್ಯಾಬಿಟ್ಯಾಟ್ ಅಲ್ಲಿ ಇರ್ತಕ್ಕಂಥ ಪಾಪ್ಯುಲೇಷನ್ ಅಲ್ಲಿ ಇರ್ತಕ್ಕಂಥ ಇಂಡಿವಿಜುವಲ್ ಸಂಖ್ಯೆ ಏನಾಗಿರ್ತದೆ, ಹೆಚ್ಚಾಗಿರ್ತದೆ. ಅದನ್ನೇ ಹೇಳುತ್ತೆ ನಂಬರ್ ಆಫ್ ಬರ್ಡ್ಸ್. ಆ ಹೆಚ್ಚಾಗಿರುವುದಕ್ಕೆ ಕಾರಣ ಏನು? ಬರ್ತ್ ರೇಟ್ ಇದೆ ಅಲ್ಲಿ. ಆ ಪಾಪ್ಯುಲೇಷನ್ ಅಲ್ಲಿ ಏನಾಗಿದೆ, ಇನ್ಕ್ರೀಸ್ ದೇ ಬರ್ತ್ ರೇಟ್. ಬರ್ತ್ ರೇಟ್ ಯಾವಾಗ ಆಗ್ತದೋ, ಇನಿಷಿಯಲ್ ನಂಬರ್ಗೆ ಏನಾಗ್ತದೆ, ಹೊಸದಾಗಿ ಬಂದಿರತಕ್ಕಂಥ ಆಫ್ ಸ್ಪ್ರಿಂಗ್ಸ್ ಏನಾಗ್ತದೆ, ಆಡೆಡ್ ಟು ದಿ ಇನಿಷಿಯಲ್ ಟೋಟಲ್. ಆ ಹೊಸ ಆಫ್ ಸ್ಪ್ರಿಂಗ್ಸ್ ಇನಿಷಿಯಲ್ ಟೋಟಲ್ ಇರ್ತಕ್ಕಂತಹ ಆ ಪಾಪ್ಯುಲೇಷನ್ ಇಂಡಿವಿಜುವಲ್ಸ್ಗೆ ಏನಾಗ್ತದೆ, ಆಡ್ ಆಗುತ್ತೆ. ಇದನ್ನು ನಾವು ಬರ್ತ್ ರೇಟ್ ಅಂತ ಹೇಳ್ತೇವೆ. ದಟ್ಸ್ ವೈ we considered or we represented as capital B. Capital B means birth rate in a population. Now, so natality means number of births in a given area of the
time, in a given period of time. So that number of, that is the total number of individuals added to initial number, ಎಷ್ಟು ಹೆಚ್ಚಾಗಿದೆ ಇಂಡಿವಿಜುವಲ್ಸ್ ನಾವು ಆ ಟೈಮಲ್ಲಿ ಪ್ರೆಸೆಂಟ್ ಟೈಮಲ್ಲಿ ಕನ್ಸಿಡರ್ ಮಾಡಿದಾಗ ಎಷ್ಟು ಹೆಚ್ಚಾಗಿದೆ ಅನ್ನುವಂಥದ್ದನ್ನ ಸೂಚಿಸುತ್ತೆ. ಈ ನೆಟಾಲಿಟಿ ಅಂತ ಕರಿತೇವೆ. ಅದು ಬರ್ತ್ ರೇಟ್ ಡಿಟರ್ಮೈನ್ಡ್ ಬೈ ಕ್ಯಾಪಿಟಲ್ ಬಿ. Now the second factor or basic processes, that one is called mortality. ಸೊ ಎರಡನೇದಾಗಿ ಬಂದಾಗ ಅದನ್ನು ನಾವೇನಂತ ಕರಿತೇವೆ, ಮಾರ್ಟಾಲಿಟಿ ಅಂತ ಕರಿತೇವೆ. ಸೊ ದಿಸ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ಕ್ಯಾಪಿಟಲ್ ಡಿ, ದಟ್ ಮೀನ್ಸ್ ಡೆತ್ ರೇಟ್. ಹಾಗಾದರೆ ನಾವು ಈ ಮಾರ್ಟಾಲಿಟಿಯನ್ನ ಯಾವ ಒಂದು ಲೆಟರ್ ಇಂದ ರೆಪ್ರೆಸೆಂಟ್ ಮಾಡ್ತೇವೆ, ನಾವು ಅದನ್ನ ಕ್ಯಾಪಿಟಲ್ ಡಿ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಡಿ ಮೀನ್ಸ್ ಡೆತ್ ರೇಟ್ ಇನ್ ಎ ಪಾಪ್ಯುಲೇಷನ್, ಇನ್ ಎ ಪರ್ಟಿಕ್ಯುಲರ್ ಪಾಪ್ಯುಲೇಷನ್ at the given period of time has been under consideration. ನಾವು ಕನ್ಸಿಡರ್ ಮಾಡುವಾಗ ಎಷ್ಟು ಕಡಿಮೆ ಆಗಿದೆ, ಒರಿಜಿನಲ್ ಟೋಟಲ್ ನಂಬರ್ಸ್ಗೆ ಎಷ್ಟು ಕಡಿಮೆ ಆಗಿದೆ ಅನ್ನೋದನ್ನ ಏನ್ ಮಾಡುತ್ತೆ, ತೋರಿಸುತ್ತೆ. ಇದು ನಾವೇನಂತ ಹೇಳ್ತೀವಿ, ಮಾರ್ಟಾಲಿಟಿ. ಯಾವುದರಿಂದ ನಾವು ಅದನ್ನ ಡಿನೋಟ್ ಮಾಡ್ತೇವೆ, ಡಿನೋಟೆಡ್ ಬೈ ಕ್ಯಾಪಿಟಲ್ ಡಿ. ನಾ ಸೊ ಮಾರ್ಟಾಲಿಟಿ ಮೀನ್ಸ್ ನಂಬರ್ ಆಫ್ ಡೆತ್ಸ್ in a given period of time, in a given period of time. ನೋಡಿ ಏನು ಹೀಗಂದ್ರೆ ಅಂದ್ರೆ ನಂಬರ್ ಆಫ್ ಡೆತ್ಸ್ ಇನ್ ಎ ಗಿವನ್ ಪೀರಿಯಡ್ ಆಫ್ ಟೈಮ್ ಇನ್ ದಟ್ ಏರಿಯಾ. ಆ ಒಂದು ಪಾಪ್ಯುಲೇಷನ್ ನಲ್ಲಿ ಒರಿಜಿನಲ್ ನಂಬರ್ಸ್ ಅಲ್ಲಿ ಎಷ್ಟಿತ್ತು ಇಂಡಿವಿಜುವಲ್ಸು, ಅದರ ಸಂಖ್ಯೆಯಲ್ಲಿ ಎಷ್ಟು ಕಡಿಮೆ ಆಗಿದೆ, ಎಷ್ಟು ಲೆಸ್ ಆಗಿದೆ. ಇದು ಯಾಕೆ ಲೆಸ್ ಆಯಿತು ಅಂದಾಗ ಡ್ಯೂ ಟು ದಿ ಡೆತ್ಸ್ ಅಂತ ಕರಿತೇವೆ. ಅಲ್ಲಿ ಸತ್ತೋಗಿರ್ತದೆ ಇಂಡಿವಿಜುವಲ್ಸ್. ಹಾಗಾಗಿ ಮಾರ್ಟಾಲಿಟಿ ಅಂದರೆ ನಥಿಂಗ್ ಬಟ್ ಡೆತ್ ರೇಟ್. ನೌ ಇಟ್ ಈಸ್ ಡಿಫೈನ್ಡ್ ಆಸ್ ಟೋಟಲ್ ನಂಬರ್ ಆಫ್ ಡೆತ್ಸ್ ಇನ್ ಎ ಗಿವನ್ ಪೀರಿಯಡ್ ಆಫ್ ಟೈಮ್ ಇನ್ ಎ ಗಿವನ್ ಏರಿಯಾ. That is called mortality, denoted by capital D. Now move on to the third one. So third basic processes or the factor, that one is immigration. ಅದನ್ನೇನಂತ ಕರಿತೇವೆ ನಾವು, ಇಮಿಗ್ರೇಷನ್ ಅಂತ ಕರಿತೇವೆ. So it is denoted by capital I. ಐಯಿಂದ ನಾವೇನ್ ಮಾಡ್ತೀವಿ, ಅದನ್ನ ರೆಪ್ರೆಸೆಂಟ್ ಮಾಡ್ತೀವಿ, ಇಮಿಗ್ರೇಷನ್. ನೌ ವಾಟ್ ಇಸ್ ಮೀನ್ಡ್ ಬೈ ಇಮಿಗ್ರೇಷನ್? ಹಾಗಾದ್ರೆ ಇಮಿಗ್ರೇಷನ್ ಅಂದ್ರೆ ನಾವು ಏನಂತ ಹೇಳ್ಬಹುದು ಅಂದಾಗ, ಸೊ ನಂಬರ್ ಆಫ್ ಇಂಡಿವಿಜುವಲ್ಸ್ ಆಫ್ ದಿ ಸೇಮ್ ಸ್ಪೀಶೀಸ್ ಕಮ್ ಫ್ರಮ್ ದಿ ಅದರ್ ಹ್ಯಾಬಿಟ್ಯಾಟ್ಸ್ ಆರ್ ಕಮ್ ಫ್ರಮ್ ಎಲ್ಸ್ವೇರ್. ನೋಡಿ, ಇಮಿಗ್ರೇಷನ್ ಅಂತಂದ್ರೆ ನಂಬರ್ ಆಫ್ ಸ್ಪೀಶೀಸ್, ಒಂದಷ್ಟು ಸ್ಪೀಶೀಸ್ಗಳು ಏನಾಗ್ತದೆ, ಅದೇ ಗ್ರೂಪಿಗೆ ಸಂಬಂಧಿಸಿರ್ತಕ್ಕಂಥ ನಂಬರ್ ಆಫ್ ಇಂಡಿವಿಜುವಲ್ಸ್ ಆಫ್ ದಿ ಸೇಮ್ ಸ್ಪೀಶೀಸ್ ಕಮ್ ಫ್ರಮ್ ಎಲ್ಸ್ವೇರ್ ಆರ್ ಫ್ರಮ್ ಡಿಫರೆಂಟ್ ಹ್ಯಾಬಿಟ್ಯಾಟ್ಸ್. ಬೇರೆ ಬೇರೆ ಹ್ಯಾಬಿಟ್ಯಾಟ್ಸ್ ಇಂದ ಏನಾಗಿದೆ, ಅದೇ ಗುಂಪಿನ ಸ್ಪೀಶೀಸ್ಗಳು ಬಂದು ಜಾಯಿನ್ ಆಗುವಂಥದ್ದು, ಆ ಪಾಪ್ಯುಲೇಷನ್ಗೆ ಜಾಯಿನ್ ಆಗುವಂಥದ್ದು. ಸೊ ವಾಟ್ ಹ್ಯಾಪನ್? Automatically that population growth or total number of individuals become increases, ಜಾಸ್ತಿ ಆಗ್ತದೆ. ಇದು ನಾವು ಇಮಿಗ್ರೇಷನ್ ಅಂತ ಕರಿತೇವೆ, ಡಿನೋಟೆಡ್ ಬೈ ಕ್ಯಾಪಿಟಲ್ ಐ. ಸೊ ಇಮಿಗ್ರೇಷನ್ ಮೀನ್ಸ್ ನಂಬರ್ ಆಫ್ ಇಂಡಿವಿಜುವಲ್ಸ್ ಆಫ್ ದಿ ಸೇಮ್ ಸ್ಪೀಶೀಸ್ ಕಮ್ ಫ್ರಮ್ ಡಿಫರೆಂಟ್ ಹ್ಯಾಬಿಟ್ಯಾಟ್, ದಟ್ ಈಸ್ ಇಮಿಗ್ರೇಷನ್. Now last factor, that one is called emigration. So emigration, EMIGRATION. So immigration and emigration. So what is meant by emigration? It is denoted by capital E. E ಇಂದ ಡಿನೋಟ್ ಮಾಡ್ತೇವೆ, ನಾವು ರೆಪ್ರೆಸೆಂಟ್ ಮಾಡ್ತೇವೆ. Now what is meant by immigration? So here immigration means,
number of individuals left from the habitat to different habitats or elsewhere ಅಂತ ಕರಿತೇವೆ. ಈಗ ಸ್ಥಳೀಯವಾಗಿರ್ತಕ್ಕಂಥ ಹ್ಯಾಬಿಟ್ಯಾಟ್ ಇಂದ ಏನಾಗುತ್ತೆ, ಪಾಪ್ಯುಲೇಷನ್ ಅಲ್ಲಿ ಇರ್ತಕ್ಕಂಥ ಸ್ಪೀಶೀಸ್ ಸೊ ದೇ ವೆಂಟ್ ಟು ಅದರ್ ಹ್ಯಾಬಿಟ್ಯಾಟ್, ಬೇರೆ ಕಡೆಗೆ ಹೋಗ್ಬಿಟ್ಟಿರ್ತದೆ, ಅದನ್ನ ಬಿಟ್ಟು ಹೋಗುತ್ತದು. ಸೊ ಟೋಟಲ್ ನಂಬರ್ ಆಫ್ ಇಂಡಿವಿಜುವಲ್ಸ್ ಲೆಫ್ಟ್ ಫ್ರಮ್ ದಿ ಹ್ಯಾಬಿಟ್ಯಾಟ್ ಟು ವೆಂಟ್ ಟು ಡಿಫರೆಂಟ್ ಹ್ಯಾಬಿಟ್ಯಾಟ್ಸ್, ಅಲ್ಲಿಂದ ಬಿಟ್ಬಿಟ್ಟು ಬೇರೆ ಹ್ಯಾಬಿಟ್ಯಾಟ್ಗೆ ಹೋಗೋದ್ರಿಂದ ಏನಾಗುತ್ತೆ, ಆ ಪಾಪ್ಯುಲೇಷನ್ ಅಲ್ಲಿ ಇರ್ತಕ್ಕಂಥ ಟೋಟಲ್ ನಂಬರ್ ಆಫ್ ಇಂಡಿವಿಜುವಲ್ಸ್ ಏನಾಗ್ತದೆ, ಕಡಿಮೆ ಆಗ್ತಾ ಬರ್ತದೆ. ಇದನ್ನ ನಾವೇನಂತ ಕರಿತೇವೆ, ಎಮಿಗ್ರೇಷನ್ ಅಂತ ಹೇಳ್ತೇವೆ, ಡಿನೋಟೆಡ್ ಬೈ ಕ್ಯಾಪಿಟಲ್ ಇ. So these are all four basic factors we can identify in the population growth. So factors nothing but basic processes. Namely, first one, natality denoted by B, birth rate of the population. Then mortality denoted by D, death rate of the population. Population density. Then third one is immigration denoted by I and emigration denoted by E. So these are four basic processes or factors identified in the population density, nothing but N. N ನಲ್ಲಿ ನಾವು ನೋಡುವಂಥದ್ದು. And now, so look at this. This is the population density represented by N here. So this density in the sense size, ಯಾವಾಗ ಪಾಪ್ಯುಲೇಷನ್ ಸೈಜ್ ಇನ್ಕ್ರೀಸ್ ಆಗ್ತದೆ ಅಂದಾಗ ಒಂದು ಬರ್ತ್ ರೇಟ್ ಇಂದ ಆಗ್ತದೆ, ದೆನ್ ನೆಕ್ಸ್ಟ್ ಒನ್ ಇಮಿಗ್ರೇಷನ್ ಇಂದ ಆಗ್ತದೆ. ಹಾಗಾದ್ರೆ ನಾವು ಪಾಪ್ಯುಲೇಷನ್ ಡೆನ್ಸಿಟಿ ಎಕ್ಸ್ಪ್ಯಾಂಡ್ ಆಗಬೇಕು ಅಂದಾಗ ಏನನ್ನ ತಗೊಳ್ತೀವಿ, ಸೊ ಲೆಟ್ ಬಿ ಕನ್ಸಿಡರ್ಡ್ ಬಿ ಪ್ಲಸ್ ಐ. ಅಲ್ಲೇನ್ ತಗೋಬೇಕು ನಾವೀಗ, ನೆಟಾಲಿಟಿ ಅಂಡ್ ಇಮಿಗ್ರೇಷನ್ ತಗೊಳ್ತೀವಿ. ಬಿ ಪ್ಲಸ್ ಐ ತಗೊಂಡಾಗ ಏನಾಗ್ತದೆ, ಪಾಪ್ಯುಲೇಷನ್ ಡೆನ್ಸಿಟಿ ಎಕ್ಸ್ಪ್ಯಾಂಡ್ ಆಗ್ತದೆ. ಹಾಗೆ ಪಾಪ್ಯುಲೇಷನ್ ಡೆನ್ಸಿಟಿ ಕಡಿಮೆ ಆದಾಗ ಆ ಸೈಜ್ ಕಡಿಮೆ ಆಗುತ್ತೆ ಅಂದಾಗ ಸೊ ವಿ ಕನ್ಸಿಡರ್ಡ್ ದಟ್ ಈಸ್ ಡಿ ಮೈನಸ್ ಡಿ ಪ್ಲಸ್ ಇ. ಅದನ್ನೇನು ತಗೋಬೇಕು ನಾವು ಅವಾಗ, ಮಾರ್ಟಾಲಿಟಿ ಮತ್ತೆ ಎಮಿಗ್ರೇಷನ್ ಅನ್ನ ತೆಗೆದುಕೊಳ್ತೇವೆ. ಸೊ ಬಿ ಪ್ಲಸ್ ಐ ಮೈನಸ್ ಡಿ ಪ್ಲಸ್ ಇ. ಹಾಗಾದ್ರೆ ನಾವು ಏನು ಇಕ್ವೇಶನ್ ಅಂತ ಕೊಡಬಹುದು ಇಲ್ಲಿ, ಬಿ ಪ್ಲಸ್ ಐ ಮೈನಸ್ ಡಿ ಪ್ಲಸ್ ಇ. ಇದು ಏನು ತೋರಿಸುತ್ತೆ ನಮಗೆ, ಪಾಪ್ಯುಲೇಷನ್ ಡೆನ್ಸಿಟಿಯಲ್ಲಿ ಇರ್ತಕ್ಕಂಥ ಫೋರ್ ಬೇಸಿಕ್ ಪ್ರಾಸೆಸಸ್ ತೋರಿಸುತ್ತೆ. ದಟ್ ರಿಸಲ್ಟ್ಸ್ ಐದರ್ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ದಿ ಡೆನ್ಸಿಟಿ ಎನ್ ಅಟ್ ಎ ಗಿವನ್ ಪೀರಿಯಡ್ ಆಫ್ ಟೈಮ್. ಈ ಎರಡು ಫ್ಲಕ್ಚುಯೇಟ್ ಆಗೋದ್ರಿಂದ ಏನಾಗ್ತದೆ, ಬಿ ಪ್ಲಸ್ ಐ ಸೇರ್ಕೊಂಡಾಗ ಏನಾಗ್ತದೆ, ಇನ್ಕ್ರೀಸ್ ಆಗ್ತದೆ. ಡಿ ಪ್ಲಸ್ ಇ ಸೇರ್ಕೊಂಡಾಗ ಏನಾಗ್ತದೆ, ಡಿಕ್ರೀಸ್ ಆಗ್ತದೆ ಎನ್. ಓಕೆ, ಸೊ ಇದು ನಾವು ನೋಡುವಂತಹ ಫೋರ್ ಬೇಸಿಕ್ ಫ್ಯಾಕ್ಟರ್ಸ್ ಇನ್ ದಿ ಪಾಪ್ಯುಲೇಷನ್ ಡೆನ್ಸಿಟಿ, ದಟ್ ಮೀನ್ಸ್ ಎನ್ ಅಂತ ಕರಿತೇವೆ. ನಾವು ಲೆಟ್ ಅಸ್ ಸೀ ದ ಈಕ್ವೇಶನ್. Here n is equal to population density at time t. ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ನಾವು ಡೆನ್ಸಿಟಿಯನ್ನು ತೆಗೆದುಕೊಂಡಾಗ ನಾವು ಅದನ್ನ ಏನಂತ ಕರಿತೇವೆ, ದಟ್ ಈಸ್ n is equal to t, small t. T means time in a given period. ಆ ನಿರ್ದಿಷ್ಟ ಕಾಲಾವಧಿಯಲ್ಲಿ ನಾವು ತಗೊಳ್ತಕ್ಕಂಥದ್ದು ಏನಿದೆ ಅದನ್ನ ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೇವೆ ಇಲ್ಲಿ, ಸೊ ಅದನ್ನ ನಾವು t ಅಂತ ಹೇಳ್ತೇವೆ, small t. Now Tn is equal to T, then population density at the time T. Now that is equal to T plus I. ಆ ಟೈಮಲ್ಲಿ ಇನ್ಕ್ರೀಸ್ ಆಗಿದೆ ಅಂದಾಗ ದಟ್ ಈಸ್ ಡ್ಯೂ ಟು ಇಮಿಗ್ರೇಷನ್. ಸೊ T plus I. Now T plus I is equal to N small t plus I. That is equal to, ಈಗ ನೋಡಿ n ನಾವು ಕನ್ಸಿಡರ್ ಮಾಡ್ತೀವಿ ಡೆನ್ಸಿಟಿಯನ್ನ ಆ ಗಿವನ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ. ದಟ್ ಟೈಮ್ ರೆಪ್ರೆಸೆಂಟೆಡ್ ಬೈ ಸ್ಮಾಲ್ ಟಿ. ನೋಡಿ ಈ ಸ್ಮಾಲ್ ಟಿ ಇಂದ ರೆಪ್ರೆಸೆಂಟ್ ಮಾಡ್ತೇವೆ. ಹಾಗಾದರೆ ಟಿ ಪ್ಲಸ್ ಐ, ಎಮಿಗ್ರೇಷನ್ ಇಂದ ಏನಾಗಿದೆ, ಸಂಖ್ಯೆ ಜಾಸ್ತಿ ಆಗಿದೆ. ನಾವು ಟಿ ಪ್ಲಸ್ ಐ ಇಸ್ ಈಕ್ವಲ್ ಟು ಎನ್ ಸ್ಮಾಲ್ ಟಿ ಪ್ಲಸ್ ಐ.
ಹಾಗಾದ್ರೆ ಡೆನ್ಸಿಟಿ ಏನಂತ ಹೇಳ್ಬೋದು ನಾವು ಎನ್ ಅನ್ನ ಟಿ ಪ್ಲಸ್ ಐ ಅಂತ ಹೇಳ್ತೇವೆ. ಟೈಮ್ ಪ್ಲಸ್ ಇಮಿಗ್ರೇಷನ್. ನಾವು ಎನ್ ಸ್ಮಾಲ್ ಟಿ ಪ್ಲಸ್ ಐ ಈಸ್ ಈಕ್ವಲ್ ಟು ಇದ್ರ ಮುಂದೆ ಏನಾಗ್ತದೆ ನಮ್ಗೆ ಅಂದಾಗ ಸೊ ದಟ್ ಈಸ್ ಈಕ್ವಲ್ ಟು ಎನ್ ಸ್ಮಾಲ್ ಟಿ ಪ್ಲಸ್ ಐ ಈಸ್ ಈಕ್ವಲ್ ಟು ಎನ್ ಸ್ಮಾಲ್ ಟಿ ಪ್ಲಸ್ ಬಿ ಮೈನಸ್ ಐ ಬ್ರಾಕೆಟ್ b minus I bracket minus d plus e ಇದನ್ನ ಕೊಡುತ್ತೆ d plus e. ಸೊ ಇಲ್ಲಿ ನೋಡಿ n small t at time t plus I immigration is equal to will be n t plus b plus I birth rate natality plus immigration minus d plus e mortality plus emigration. So this is the equation. Now ಇದೇನು ಕೊಡುತ್ತೆ ಇಲ್ಲಿಗ so here in the density b plus d very important factors or basic processes in the population density because these two factors b plus d birth rate and death rate fluctuate, either increasing or decreasing the number of individuals in a population. ಹಾಗಾಗಿ these two are very important. One is B and D. So we calculate B plus D in the density, that is N ಅಂತ ಹೇಳ್ತೇವೆ. ಇದು ನಾವೇನು ಇದನ್ನ ಮುಂದುವರಿಸಿಕೊಂಡು ನಾವು ಹೋದಾಗ ಏನು ಬಿ ಪ್ಲಸ್ ಡಿ ಅಂತ ಇದೆ. ಸೊ ಇದು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಅಂತ ಕರಿತೇವೆ. ಈ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಅಲ್ಲಿ ಏನಾಗ್ತದೆ ನಮಗೆ ನಾವು ಅದನ್ನ ನೋಡ್ತಾ ಹೋದಾಗ ಅಂತ ಹೇಳಿದಾಗ ಸೊ ದಿ ಪಾಪ್ಯುಲೇಷನ್ ಗ್ರೋತ್ ದಟ್ ಈಸ್ ದಟ್ ಡೆನ್ಸಿಟಿ ಮೆಷರ್ಡ್ ಬೈ ಬೋತ್ ಬಿ ಪ್ಲಸ್ ಡಿ, ದಟ್ ಈಸ್ natality and mortality. So here we should be taken birth rate per capita and birth rate death rate per capita. ಇಲ್ಲಿ ನಾವು ತಗೊಳ್ಳುವಾಗ ಹೇಗೆ ತಗೊಳ್ತೀವಪ್ಪ ಇಲ್ಲಿ ಅಂದಾಗ ಬರ್ತ್ ರೇಟ್ ಅನ್ನ ತಗೊಳ್ತೇವೆ ನಾವಿಲ್ಲಿ, ದಟ್ ಈಸ್ ಪರ್ ಕ್ಯಾಪಿಟಾ ಅಂತ ಕರಿತೀವಿ ನಾವು. per capita ಹಾಗೆ ಡೆತ್ ರೇಟ್ ಅದು ಕೂಡ ಪರ್ ಕ್ಯಾಪಿಟಾ ಅಂತ ತಗೊಳ್ತೇವೆ. ಈ ಈಕ್ವೇಶನ್ ಅನ್ನ ನಾವಲ್ಲಿ ನೋಡ್ತಾ ಹೋಗ್ತೇವೆ. ಇದು these are four basic processes in the population density, that is N in the population growth. Now we move on to the next one, that is growth, population growth models. Population growth models. ಈಗ ನಾವು ಡೆನ್ಸಿಟಿಯನ್ನ ನಾವು ನೋಡಿದಾಗ ನಾಲ್ಕನ್ನ ಯಾವ ರೀತಿ ನೋಡ್ತೀವಿ, ಫ್ಯಾಕ್ಟರ್ಸ್ ಅನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ. ಇದು n ಅಂತ ತಗೊಂಡ್ರೆ ದಟ್ ಈಸ್ ಪಾಪ್ಯುಲೇಷನ್ ಡೆನ್ಸಿಟಿ. ಇದು ಇನ್ಕ್ರೀಸ್ ಆಗಬೇಕಾದ್ರೆ ಯಾವ್ದು ಬೇಕು, ಐ ಬೇಕು, ಇಮಿಗ್ರೇಷನ್ ಬೇಕು. ಸೊ ಇದಕ್ಕೆ ಯಾವ್ದು ಆಡ್ ಆಗ್ತದೆ ಇಲ್ಲಿ, ನೆಟಾಲಿಟಿ ಬಿ ಅಂತ ಕರಿತೀವಿ. ಡಿಕ್ರೀಸ್ ಆಗಬೇಕು ಅಂದಾಗ ಮಾರ್ಟಾಲಿಟಿ ದಟ್ ಈಸ್ ಡಿ. ದೆನ್ ಡಿಕ್ರೀಸ್ ಆಗಬೇಕು ಅಂದಾಗ ದಟ್ ಈಸ್ ಇಮಿಗ್ರೇಷನ್. ಈ ರೀತಿ ನಾವು ರೆಪ್ರೆಸೆಂಟ್ ಮಾಡ್ತೇವೆ. ನೋಡಿ, ಈ ಡೆನ್ಸಿಟಿಗೆ ಈ ನಾಲ್ಕು ಬೇಸಿಕ್ ಪ್ರಾಸೆಸಸ್ ಅಥವಾ ಫ್ಯಾಕ್ಟರ್ಸ್ ಅಂತ ಕರಿತೇವೆ. ನೌ ವಿ ಮೂವ್ ಆನ್ ಟು ಪಾಪ್ಯುಲೇಷನ್ ಗ್ರೋತ್ ಮಾಡೆಲ್ಸ್. ಈಗ ಬರೋಣ ಪಾಪ್ಯುಲೇಷನ್ ಗ್ರೋತ್ ಮಾಡೆಲ್ಸ್. ಏನದು ಮಾಡೆಲ್ಸ್, ಯಾವ ರೀತಿ ಪಾಪ್ಯುಲೇಷನ್ ಗ್ರೋತ್ ಅನ್ನ ಮೆಷರ್ ಮಾಡ್ತದೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗೋಣ. ಸೊ ಪಾಪ್ಯುಲೇಷನ್ ಗ್ರೋತ್ ಮಾಡೆಲ್ಸ್, some environmental scientists use models to describe population growth. ಕೆಲವರು ಏನು ಪರಿಸರವಾದಿಗಳು ಏನಿದ್ದಾರೆ ಅವರು ಕೆಲವು ಮಾಡೆಲ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ಅದನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಯಾವ
ಯಾಕೆ ಆ ಮಾಡೆಲ್ಸ್ ಬೇಕು ಅಂದಾಗ ಒಂದು ನಿರ್ದಿಷ್ಟ ಪಾಪ್ಯುಲೇಷನ್ನ ಗ್ರೋತನ್ನು, ಬೆಳವಣಿಗೆಯನ್ನು ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಬಹುದು ಅನ್ನೋದನ್ನು ನಿರ್ಧರಿಸೋದಕ್ಕೋಸ್ಕರ ಒಂದು ಮಾಡೆಲನ್ನು ಏನು ಮಾಡಿದ್ದಾರೆ ಅವರು ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದಾರೆ, ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಸಮ್ ಎನ್ವಿರಾನ್ಮೆಂಟಲ್ ಸೈಂಟಿಸ್ಟ್ ಕ್ಯಾನ್ ಯೂಸ್ models, that is growth models, to describe population growth. ಆ ಪಾಪ್ಯುಲೇಷನ್ ಗ್ರೋತ್ ಅನ್ನು ಡಿಸ್ಕ್ರೈಬ್ ಮಾಡಲಿಕ್ಕೆ ಆ ಮಾಡೆಲ್ಸ್ ಅನ್ನ ಯೂಸ್ ಮಾಡ್ತಾ ಹೋಗ್ತಾ ಇದ್ದಾರೆ. ಯು ನೋ ದಟ್ ಅಕಾರ್ಡಿಂಗ್ ಟು ಚಾರ್ಲ್ಸ್ ಡಾರ್ವಿನ್ ಪ್ರಕಾರ ಏನು ಹೇಳ್ತಾನೆ, ಎವ್ರಿ ಇಂಡಿವಿಜುವಲ್ ಇನ್ ಎ ಪಾಪ್ಯುಲೇಷನ್ ಸೊ ಕ್ಯಾನ್ ಸೆಲೆಕ್ಟೆಡ್ ಬೈ ನೇಚರ್. ಯಾರು ಅದನ್ನು ಸೆಲೆಕ್ಟ್ ಮಾಡೋದು? ನೇಚರ್. ದಟ್ ಈಸ್ ಹಿಸ್ ಕಾನ್ಸೆಪ್ಟ್ ನ್ಯಾಚುರಲ್ ಸೆಲೆಕ್ಷನ್. ಅವನ ನ್ಯಾಚುರಲ್ ಸೆಲೆಕ್ಷನ್ ಇಂದ ಹೇಳ್ತಾನೆ, ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ ಡಾರ್ವಿನ್. ಪ್ರತಿಯೊಂದು ಪಾಪ್ಯುಲೇಷನ್ ಅಲ್ಲೂ ಕೂಡ ಒಂದೊಂದು ಜೀವಿನೂ ಕೂಡ ಅಲ್ಲಿ ಎಕ್ಸಿಸ್ಟ್ ಆಗಬೇಕು, ಸರ್ವೈವ್ ಆಗಬೇಕು ಅಂದಾಗ ನೇಚರ್ ಕ್ಯಾನ್ ಸೆಲೆಕ್ಟ್. ಏನು ನೇಚರ್ ಇದೆ, ನೇಚರ್ ಸೆಲೆಕ್ಟ್ ಮಾಡ್ಕೊಳ್ತದೆ, ಅದಕ್ಕೆ ನ್ಯಾಚುರಲ್ ಸೆಲೆಕ್ಷನ್ ಅಂತ ಹೇಳ್ತಾನೆ ಅವನು. ಹಿಯರ್ ಸೊ population growth models to describe how population growth, how will change over time under different conditions. ಏನು ಎಕ್ಸ್ಪ್ಲೈನ್ ಮಾಡುತ್ತೆ ಈ ಮಾಡೆಲ್ಸ್ ಅಂದಾಗ, how population growth will change over time under different conditions. ಹೇಗೆ ಫ್ಲಕ್ಚುಯೇಟ್ ಆಗ್ತದೆ ಪಾಪ್ಯುಲೇಷನ್ ಗ್ರೋತ್ ಡಿಫರೆಂಟ್ ಹ್ಯಾಬಿಟ್ಯಾಟ್ ಅಲ್ಲಿ ಅನ್ನುವಂಥದ್ದನ್ನು ಏನು ಮಾಡುತ್ತೆ, ಇದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತದೆ. ಸೊ ದಟ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ಡ್ ಥ್ರೂ ದಟ್ ಮಾಡೆಲ್. ದಟ್ ಮಾಡೆಲ್ ಇಸ್ ಕಾಲ್ಡ್ ಆಸ್ ಪಾಪ್ಯುಲೇಷನ್ ಗ್ರೋತ್ ಮಾಡೆಲ್. ಅದನ್ನೇ ನಾವೇನಂತ ಕರಿತೀವಿ, ಪಾಪ್ಯುಲೇಷನ್ ಗ್ರೋತ್ ಮಾಡೆಲ್. ಸೊ ನೆಕ್ಸ್ಟ್, ಟೈಪ್ಸ್ ಆಫ್ ಗ್ರೋತ್ ಮಾಡೆಲ್ಸ್ ಇನ್ ಎ ಪಾಪ್ಯುಲೇಷನ್. ಹಾಗಾದ್ರೆ ಎಷ್ಟು ಟೈಪ್ಸ್ ಇದೆ ಗ್ರೋತ್ ಮಾಡೆಲ್ಸ್ ಅಲ್ಲಿ ಅಂದಾಗ, ದೇರ್ ಆರ್ 2 ಗ್ರೋತ್ ಮಾಡೆಲ್ಸ್. ಎಷ್ಟು ಟೈಪ್ಸ್ ಇದೆ? 2 ಗ್ರೋತ್ ಮಾಡೆಲ್ಸ್. According to environmental scientists, so they can use growth models to describe or explain population growth. So there are 2 growth models, namely first one is exponential growth model. Exponential growth model. Then second one is logistic growth. Logistic growth model. Logistic growth model. So ನಿಮಗೆ ಎಕ್ಸಾಮ್ ಅಲ್ಲಿ ಕೇಳಿದಾಗ ಈ 2 ಮಾಡೆಲ್ಸ್ ಅನ್ನ ಪಾಪ್ಯುಲೇಷನ್ ಗ್ರೋತ್ ಅಲ್ಲಿ ನೀವು ಹೇಳಬೇಕಾಗ್ತದೆ. ದೇ ಮೇ ಆಸ್ಕ್ ಫಾರ್ 5 marks. 5 ಅಂಕಗಳಿಗೆ ಕೇಳ್ತಾರೆ. Coming to the first growth model, exponential growth model. So this model explains the population growth becomes increase. Growth increases because or due to availability of unlimited resources. ಇಲ್ಲೇನಾಗ್ತದೆ, ಪಾಪ್ಯುಲೇಷನ್ ಗ್ರೋತ್ ಎನಾರ್ಮಸ್ ಆಗಿ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಯಾಕೆ ಅಂದಾಗ, ಬಿಕಾಸ್ ಆಫ್ ದಿ ಅವೈಲಬಿಲಿಟಿ ಆಫ್ ಅನ್ಲಿಮಿಟೆಡ್ ರಿಸೋರ್ಸಸ್. ಏನು ರಿಸೋರ್ಸಸ್ ಇದೆ, ಸಂಪನ್ಮೂಲ ಇದೆ. ರಿಸೋರ್ಸಸ್ ನಥಿಂಗ್ ಬಟ್ ಫುಡ್ ಅಂಡ್ ಸ್ಪೇಸ್, ಮೇನ್ಲಿ ಆಹಾರ ಮತ್ತು ಜಾಗ. ಏನಾಗ್ತದೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆಗಿಂತ ಜಾಸ್ತಿ ಇದ್ದಾಗ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ಪಾಪ್ಯುಲೇಷನ್ ಸೈಜು ಆಟೋಮೆಟಿಕಲಿ ಏನಾಗುತ್ತೆ, ಬೆಳೀತಾ ಹೋಗುತ್ತೆ, ಎಕ್ಸ್ಪ್ಯಾಂಡಿಂಗ್. ಸೊ ಹಿಗ್ಗತ್ತೆ. ಇದನ್ನು ನಾವು ಎಕ್ಸ್ಪೊಟೆನ್ಷಿಯಲ್ ಅಂತ ಕರಿತೇವೆ. ಸೊ ಹಿಯರ್ ಇನ್ ಎಕ್ಸ್ಪೊಟೆನ್ಷಿಯಲ್ ಗ್ರೋತ್ ಮಾಡೆಲ್ ಡಿಸ್ಕ್ರೈಬ್ಸ್ ದಿ ಪಾಪ್ಯುಲೇಷನ್ ಗ್ರೋತ್ enormously increased due to the availability of unlimited resources like food and space. So here very important, that is unlimited resources. ಯಾವಾಗ ಒಂದು ಪಾಪ್ಯುಲೇಷನ್ಗೆ ಆ ಪರಿಸರದಲ್ಲಿ
ಅಗತ್ಯಕ್ಕಿಂತ ಹೆಚ್ಚು ಸಂಪನ್ಮೂಲ ಸಿಗುತ್ತೋ ಆ ಪಾಪ್ಯುಲೇಷನ್ ಸೈಜ್ ಏನಾಗ್ತದೆ, ನಥಿಂಗ್ ಬಟ್ ಡೆನ್ಸಿಟಿ ಏನಾಗ್ತದೆ, ಬೆಳೀತಾ ಹೋಗುತ್ತೆ. ಪಾಪ್ಯುಲೇಷನ್ ಗ್ರೋತ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಯಾಕೆ? ಅವಶ್ಯಕತೆಗಿಂತ ಹೆಚ್ಚಿನ ಒಂದು ಸಂಪನ್ಮೂಲ ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ಸೊ ಹಿಯರ್ ದಿ ಪಾಪ್ಯುಲೇಷನ್ ಗ್ರೋತ್ ದಟ್ ಇನ್ಕ್ಲೂಡ್ಸ್, ಯಾವಾಗ ಹೆಚ್ಚುತ್ತದೋ ಹಿಗ್ಗುತ್ತೋ, ದಟ್ ಇನ್ಕ್ಲೂಡ್ಸ್ both death rate and birth rate that can be fluctuate time to time. ಒಂದು ಟೈಮಿಂದ ಮತ್ತೊಂದು ಟೈಮ್ಗೆ ಇನ್ಕ್ರೀಸ್ ಆಗಿರುತ್ತೆ, ಡಿಕ್ರೀಸ್ ಆಗ್ತಿರುತ್ತೆ, ಇನ್ಕ್ರೀಸ್ ಆಗಿರುತ್ತೆ, ಡಿಕ್ರೀಸ್ ಆಗ್ತಾ ಇರ್ತದೆ. ನೋಡಿ, ಇದ್ರ ಪ್ರಕಾರ ಈ ಒಂದು ಮಾಡೆಲ್ ಪ್ರಕಾರ ಏನು ಹೇಳ್ತಾರೆ ಅಂದಾಗ, ಏನು ಎಕ್ಸ್ಪ್ಲೈನ್ ಮಾಡುತ್ತೆ ಅಂದಾಗ, ಒಂದು ಏರಿಯಾದಲ್ಲಿ ಪಾಪ್ಯುಲೇಷನ್ಗೆ, ಅಲ್ಲಿರ್ತಕ್ಕಂಥ ಪಾಪ್ಯುಲೇಷನ್ಗೆ ಏನಿದೆ ಅಗತ್ಯಕ್ಕಿಂತ ಹೆಚ್ಚಿನ ಒಂದು ಸಂಪನ್ಮೂಲ ಸಿಕ್ಕಾಗ ಗ್ರೋತ್ ಏನೋ ಎನಾರ್ಮಸ್ ಆಗಿ ಇನ್ಕ್ರೀಸ್ ಆಗುತ್ತೆ ನಿಜ. ಆದರೂ ಕೂಡ ಪಾಪ್ಯುಲೇಷನ್ ಸೈಜ್ ಅಲ್ಲಿ ಫ್ಲಕ್ಚುಯೇಷನ್ ಆಗ್ತಾ ಇರ್ತದೆ. ಯಾವುದ್ರಲ್ಲಿ? ಇನ್ ದಿ ನಂಬರ್ ಆಫ್ ಇಂಡಿವಿಜುವಲ್ಸ್, ಇನ್ ದಿ ನಂಬರ್, ಆ ಸಂಖ್ಯೆಯಲ್ಲಿ ಫ್ಲಕ್ಚುಯೇಟ್ ಆಗ್ತಾ ಇರ್ತದೆ. ದಟ್ಸ್ ವೈ ಸೊ ದಿ ಪಾಪ್ಯುಲೇಷನ್ ಗ್ರೋತ್ ಇನ್ಕ್ಲೂಡ್ಸ್ ಬೋತ್ ಡೆತ್ ರೇಟ್ ದಟ್ ಈಸ್ ಇನ್ ಪರ್ ಕ್ಯಾಪಿಟಾ and birth rate that is also in per capita. So we already studied in yesterday's class per capita. Per capita means that is the both consideration of both death and birth rate in a population. ಒಂದು ಪಾಪ್ಯುಲೇಷನ್ ಅಲ್ಲಿ ಮರಣ ಮತ್ತು ಜನನದ ಎರಡನ್ನು ನಾವು ಅಂಕಿಅಂಶಗಳನ್ನು ತೆಗೆದುಕೊಳ್ಳೋದನ್ನ ಪರ್ ಕ್ಯಾಪಿಟಾ ಅಂತ ಕರಿತೇವೆ. ಇಲ್ಲಿ ಕೂಡ ಆ ಪಾಪ್ಯುಲೇಷನ್ ಅಲ್ಲಿ ನಾವು ಯಾಕೆ ಫ್ಲಕ್ಚುಯೇಟ್ ಆಗುತ್ತೆ, ರಿಸೋರ್ಸಸ್ ಹೆಚ್ಚಿದ್ರು ಕೂಡ ಅಂದಾಗ ಇಲ್ಲಿ ನಾವು ಎರಡು ರೇಟ್ ಅನ್ನ ಕನ್ಸಿಡರ್ ಮಾಡ್ತೇವೆ. ಡೆತ್ ರೇಟ್ ಪರ್ ಕ್ಯಾಪಿಟಾ, ಆ ಪಾಪ್ಯುಲೇಷನ್ ಅಲ್ಲಿ ಆ ಟೈಮ್ ಅಲ್ಲಿ ಎಷ್ಟು ಬರ್ತ್ ರೇಟ್ ಆಗಿದೆ, ಇನ್ಕ್ರೀಸ್ ಆಗಿದೆ, ನಂಬರ್ ಆಫ್ ಇಂಡಿವಿಜುವಲ್ ಆಡೆಡ್ ಟು ಇನಿಷಿಯಲ್ ನಂಬರ್, ಆ ಮೊದಲಿನ ನಂಬರ್ ಎಷ್ಟು ಜಾಸ್ತಿ ಆಗಿದೆ ಅನ್ನುವಂಥದ್ದು. ಹಾಗೆ ಡೆತ್ ರೇಟ್, ಹೌದಾ, ಅದು ಕೂಡ ಪರ್ ಕ್ಯಾಪಿಟಲ್ ಕನ್ಸಿಡರ್ ಮಾಡ್ತೀವಿ. ಎಷ್ಟು ಟೋಟಲ್ ನಂಬರ್ ಇದ್ದಿದ್ದಂತ ಇಂಡಿವಿಜುವಲ್ಸ್ ಅಲ್ಲಿ ಎಷ್ಟು ಕಡಿಮೆ ಆಗಿದೆ ಅನ್ನುವಂಥದ್ದು. ಸೊ ದಟ್ ಈಸ್ ಕನ್ಸಿಡರೇಷನ್ ಆಫ್ ಡೆತ್ ಅಂಡ್ ಬರ್ತ್ ರೇಟ್ ಪರ್ ಕ್ಯಾಪಿಟಾ ಇನ್ ದಿ ಎನ್. ಇನ್ ದಿ ಎನ್ ದಟ್ ಮೀನ್ಸ್ ಪಾಪ್ಯುಲೇಷನ್ ಡೆನ್ಸಿಟಿ. ಅರ್ಥ ಮಾಡ್ಕೋಬೇಕು. ಪಾಪ್ಯುಲೇಷನ್ ಡೆನ್ಸಿಟಿನಲ್ಲಿ ಎಷ್ಟು ಬರ್ತ್ ರೇಟ್ ಇದೆ, ಎಷ್ಟು ಡೆತ್ ರೇಟ್ ಇದೆ, ಇವೆರಡರ ಅಂಕಿಅಂಶ ಹೇಳೋದೇನೆ ನಾವು ಎಕ್ಸ್ಪೊಟೆನ್ಷಿಯಲ್ ಗ್ರೋತ್ ಮಾಡೆಲ್ ದಟ್ ಡಿಸ್ಕ್ರೈಬ್, ಅದು ಹೇಳುವಂಥದ್ದು. ಅಂಡ್ ನೌ ಸೊ ಹಿಯರ್ an equation that is now n is equal to dn bar dt. ನೋಡಿ, ಇಲ್ಲಿ ಆ ಪಾಪ್ಯುಲೇಷನ್ ಡೆನ್ಸಿಟಿ ಏನು ಸೇರ್ಕೊಂಡಿದೆ, ಡೆತ್ ರೇಟ್ ಇದೆ. ಓಕೆ, ಬಾರ್ ಡಿ ಟಿ ಎಷ್ಟು ಕಡಿಮೆ ಆಯ್ತು, ಯಾಕೆ ಡಿಕ್ರೀಸ್ ಆಯ್ತು ಅಂತ, ಕಡಿಮೆ ಆಗಿದೆ ಡೆತ್ ರೇಟ್. ಹಾಗೆ ಬೈ ಡಿ ಟಿ, ಟಿ ಮೀನ್ಸ್ ದಟ್ ಇಸ್ ಟೈಮ್ ಇನ್ ದಟ್ ಗಿವನ್ ಪೀರಿಯಡ್, ಆ ಅವಧಿಯಲ್ಲಿ ಯಾವ ಸಮಯದಲ್ಲಿ ಅಂತ ಹೇಳುವಂಥದ್ದನ್ನ ನಾವು ಟಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಡಿ ಎನ್ ಬಾರ್ ಡಿ ಟಿ ವಿಲ್ ಬಿ dn bar dt is equal to b minus d into n. ಏನಂತ ಈಕ್ವೇಶನ್ ಅಲ್ಲಿ ತೋರಿಸ್ತೀವಿ ನಾವು, dn bar dt is equal to b minus d. ಬರ್ತ್ ರೇಟ್ ಇಂದ ನಾವು ಯಾವುದನ್ನ ಮೈನಸ್ ಮಾಡಬೇಕಾಗ್ತದೆ, ಡೆತ್ ರೇಟ್ ಅನ್ನ ನಾವು ಮೈನಸ್ ಮಾಡಬೇಕಾಗ್ತದೆ, ಇಂಟು n. ಅದನ್ನ ಏನ್ ಮಾಡಬೇಕು, ಮಲ್ಟಿಪ್ಲೈಡ್ ಬೈ ಡೆನ್ಸಿಟಿ ದಟ್ ಈಸ್ n. ನೌ ಲೆಟ್ b minus d is equal to r, ಸ್ಮಾಲ್ r. ನೋಡಿ, ಹೇಳ್ತಾ ಹೋಗ್ತಾನೆ ನಾನು, ಈಕ್ವೇಶನ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ. ಎಕ್ಸ್ಪೊಟೆನ್ಷಿಯಲ್ ಗ್ರೋತ್ ಅಲ್ಲಿ dn bar dt is equal to b minus d into n. Okay, so let b minus d is equal to r. What is r? Small r. Small r nothing but intrinsic increase of natural increase. R means intrinsic of natural increase. Natural increase that is determined by small r. Now, so let b minus d is equal to r. dn bar dt is equal to rn. Then r is equal to intrinsic of natural increase. Now, r value
ಇನ್ ಎ ಪರ್ಟಿಕ್ಯುಲರ್ ಪಾಪ್ಯುಲೇಷನ್. ಹಾಗಾದರೆ ನಾವು ಒಂದು ಪಾಪ್ಯುಲೇಷನ್ನಲ್ಲಿ ಎಕ್ಸ್ಪೋನೆನ್ಷಿಯಲ್ ಗ್ರೋತಲ್ಲಿ ಆರ್ ವ್ಯಾಲ್ಯೂ ಕಂಡುಹಿಡಿತಾ ಹೋಗ್ಬೋದು. ನಾವು ಆರ್ ವ್ಯಾಲ್ಯೂ ಆ ಟೈಮಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ, ಗ್ರೋತ್ ಎಷ್ಟು ಇನ್ಕ್ರೀಸ್ ಆಗಿದೆ ಅಂದಾಗ ನಾವು ಈ ಈಕ್ವೇಷನ್ ಅನ್ನ ಯೂಸ್ ಮಾಡ್ಕೊಳ್ತೇವೆ. ಅದನ್ನ ಯಾವ ರೀತಿ ನಾವು ಈಕ್ವೇಷನ್ ಅನ್ನ ಹೇಳ್ತಾ ಹೋಗ್ತೇವೆ ಅಂದಾಗ ಡಿ ಎನ್ ಬಾರ್ ಡಿ ಟಿ ವಿಲ್ ಬಿ ಡಿ ಎನ್ ಬಾರ್ ಡಿ ಟಿ ಇಸ್ ಈಕ್ವಲ್ ಟು ಬಿ ಮೈನಸ್ ಡಿ ಇಂಟು ಎನ್. Let b minus d is equal to small r. Small dn bar dt is equal to rn. Now r is intrinsic of natural increase. So some r values already given your textbook with examples. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಅವರೇ ನೇರವಾಗಿರ್ತಕ್ಕಂತಹ ಕೆಲವು ಆರ್ ವ್ಯಾಲ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಪಾಪ್ಯುಲೇಷನ್ ಗ್ರೋತ್ ಒಂದು ಆರ್ ವ್ಯಾಲ್ಯೂಸ್ ಅನ್ನ ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ. ಯಾವ್ಯಾವ ಎಕ್ಸಾಂಪಲ್ಸ್ ಇದೆ ಅಂದಾಗ ನಾವು ದಿ ಫಸ್ಟ್ ಎಕ್ಸಾಂಪಲ್ ದಿ ಆರ್ ವ್ಯಾಲ್ಯೂ ಆಫ್ ದಿ ನಾರ್ತ್ ಅಮೇರಿಕನ್ ರ್ಯಾಟ್. ಇದರ ಆ ಪಾಪ್ಯುಲೇಷನ್ ಏನಿದೆ, ಆ ರ್ಯಾಟ್ ನ ಪಾಪ್ಯುಲೇಷನ್ ಏನಿದೆ ಅದರ ಆರ್ ವ್ಯಾಲ್ಯೂ ಎಷ್ಟಿದೆ ಅಂದಾಗ ಆಲ್ರೆಡಿ ಗಿವನ್ ಯುವರ್ ಟೆಕ್ಸ್ಟ್ ಬುಕ್ ದಟ್ ಈಸ್ 0.015. ಅದರ ಆರ್ ವ್ಯಾಲ್ಯೂ ಎಷ್ಟಿದೆ 0.015. ದೆನ್ ಇನ್ 1981 ಹ್ಯೂಮನ್ ಪಾಪ್ಯುಲೇಷನ್ ಆರ್ ವ್ಯಾಲ್ಯೂ ದಟ್ ವಾಸ್ 0.0205 ಅವರೇ ಕೊಟ್ಬಿಟ್ಟಿದ್ದಾರೆ. 1981ರಲ್ಲಿ ಏನು ಹ್ಯೂಮನ್ ಪಾಪ್ಯುಲೇಷನ್ ಆರ್ ವ್ಯಾಲ್ಯೂ ಎಷ್ಟಿತ್ತಪ್ಪ ಅಂದಾಗ ಆರ್ ವ್ಯಾಲ್ಯೂ ಇನ್ ಹ್ಯೂಮನ್ ಪಾಪ್ಯುಲೇಷನ್ ಡ್ಯೂರಿಂಗ್ 1981 ದಟ್ ವಾಸ್ 0.0205. ಸೊ 0.0205 ಇತ್ತಲ್ಲಿ. ಸೊ ಇದು ಸಮ್ ಗಿವನ್ ಸಮ್ ಆರ್ ವ್ಯಾಲ್ಯೂಸ್ ಇನ್ ಡಿಫರೆಂಟ್ ಪಾಪ್ಯುಲೇಷನ್. ಡಿಫರೆಂಟ್ ಪಾಪ್ಯುಲೇಷನ್ ಅಲ್ಲಿ ಆರ್ ವ್ಯಾಲ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಬೇಕು ಸ್ಟೂಡೆಂಟ್ಸ್. ನೀವು ಒಂದು ರ್ಯಾಟ್ ಕೊಟ್ಟಿದ್ದಾನೆ 0.015, ಹಾಗೆ ಹ್ಯೂಮನ್ ಪಾಪ್ಯುಲೇಷನ್ ಕೊಟ್ಟಿದ್ದಾನೆ 0.0205. ಸೊ ಈಗ ನೋಡೋಣ ನಾವು ದಟ್ ಈಸ್ ಅನದರ್ integral form of the exponential growth model. ಈಗ ಇನ್ನೊಂದು ಈಕ್ವೇಷನ್ ಇಂದ ನಾವು ನೋಡ್ತಾ ಹೋಗೋಣ. ಸೊ ದಿಸ್ ಇಸ್ ದ ಈಕ್ವೇಷನ್ ಫಾರ್ exponential growth model. Then another equation that is integral form of exponential growth model. ಸೊ ಯಾವ ರೀತಿ ನಾವು ಇದನ್ನ ತೋರಿಸ್ತಾ ಹೋಗ್ತೇವೆ ಅಂದಾಗ that equation will be n small t is equal to n0 ERT. This is the integral form of exponential growth model. ಈ ಈಕ್ವೇಷನ್ ಏನು ತೋರಿಸುತ್ತೆ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಮಾಡೆಲ್. ಸೊ ಇಂಟಿಗ್ರಲ್ ಫಾರ್ಮ್ ಆಫ್ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಮಾಡೆಲ್ ಅಂದಾಗ ನೀವು ಈ ಈಕ್ವೇಷನ್ ಬರಿಬೇಕಾಗ್ತದೆ. ಯು ಹ್ಯಾವ್ ಟು ರೈಟ್ ದಿಸ್ ಈಕ್ವೇಷನ್ that is n small t is equal to n0 ERT. Now capital N small t is equal to that is population density at the time that is represented by a small t. ಅದನ್ನೇನಂತ ಕರಿತೀವಿ ನಾವು ಸ್ಮಾಲ್ t ಅಂತ ಕರಿತೇವೆ. ಸೊ then n0 ಏನು ಹಾಗಂದ್ರೆ n0. ಸೊ ದಿಸ್ ಇಸ್ ಪಾಪ್ಯುಲೇಷನ್ ಡೆನ್ಸಿಟಿ ಆಫ್ಟರ್ ಟೈಮ್ t. Now n0 means population density that is at time 0. ಯಾವ ಟೈಮ್ ಅಲ್ಲಿ ಇದು ಕನ್ಸಿಡರ್ ಮಾಡುವಂತದ್ದು at time 0. Now e means ಹಾಗಾದ್ರೆ e ಅಂದ್ರೆ ಏನು ಅಂದಾಗ ಸ್ಮಾಲ್ e that is basal natural logarithm. So e means basal natural logarithms ಅಂತ ಕರೀತೇವೆ. Then r means ಏನು ಸ್ಮಾಲ್ r ಇದೆ that is increase, natural increase, intrinsic natural increase ಅಂತ ಕರೀತೇವೆ. Now this is
graphically represented by ನೋಡಿ the graphical representation of exponential growth in that obtaining of J-shaped curve. Look at this diagram. This is the graphical representation how we explained the exponential growth, that is will be obtained in the form of J-shaped curve. Look at this. So this is population density n. So this is given time. Okay, so this is ಇಲ್ಲಿದೆ ನೋಡಿ, ಹೌದಲ್ವಾ? ಈ ರೀತಿ ನಮಗೆ ಜೆ ಶೇಪ್ ಕರ್ವ್ ಬರ್ತದೆ. ನಾವು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಲ್ಲಿ ತಗೊಂಡಾಗ ಎಕ್ಸ್ಪೋಟೆನ್ಷಿಯಲ್ ಗ್ರೋತ್ ಅನ್ನ ಸೊ ಈ ರೀತಿ ನಾವು ತೋರಿಸಬಹುದು. ದಟ್ ಈಸ್ ಒಬ್ಟೈನಿಂಗ್ ಆಫ್ ಜೆ ಶೇಪ್ಡ್ ಕರ್ವ್. ಸೊ ಹಾಗಾದ್ರೆ ಇದು ಏನ್ ತೋರಿಸುತ್ತೆ ನಮಗೆ? ಡಿ ಎನ್ ಬಾರ್ ಡಿ ಟಿ ಈಸ್ ಈಕ್ವಲ್ ಟು ಆರ್ ಎನ್. ನೋಡಿ, ಡಿ ಎನ್ ಅಂದ್ರೆ ಡೆನ್ಸಿಟಿ ಡೆತ್ ರೇಟ್ ಅಲ್ಲಿ ಎಷ್ಟಿರ್ತದೆ ಅಂದಾಗ ಆ ಟೈಮಲ್ಲಿ ಬಾರ್ ಡಿ ಟಿ ಇಸ್ ಈಕ್ವಲ್ ಟು ಆರ್ ಎಷ್ಟು ಇನ್ಕ್ರೀಸ್ ಆಗಿದೆ ಡೆನ್ಸಿಟಿಯಲ್ಲಿ ಅನ್ನುವಂಥದ್ದನ್ನ ತೋರಿಸುತ್ತೆ. ಸೊ ದಿಸ್ ಇಸ್ ದ ಬ್ರೀಫ್ ಸಮ್ಮರಿ ಆಫ್ ದಿ ಫಸ್ಟ್ ಮಾಡೆಲ್, ಎಕ್ಸ್ಪೋಟೆನ್ಷಿಯಲ್ ಗ್ರೋತ್ ಮಾಡೆಲ್. ದಿ ಸೆಕೆಂಡ್ ಒನ್, ಲಾಜಿಸ್ಟಿಕ್ ಗ್ರೋತ್ ಮಾಡೆಲ್. So that is I will take up in the next class. Till then, goodbye.